ಇತರ ರಾಜ್ಯಗಳಿಂದ ಮತ್ತು ಮುಂಡಕ್ಕಾಯದಿಂದ ಕುಮಲಿ ಗಡಿಯ ಮೂಲಕ ಅಮರಾವತಿಯು ಕನ್ನಿಮಲ ಮೂಲಕ ಏರುಮೇಲಿಗೆ ತಲುಪುತ್ತದೆ. ತಿ ಮುಂಡಕಾಯತ್ನಿಂದ 3.5 ಕಿಲೋಮೀಟರ್ ನಂತರ ಅಮರಾವತಿ ತಿರುವಿನ ವಿಶಿಷ್ಟತೆಯಿಂದಾಗಿ ಈ ಮಾರ್ಗದಲ್ಲಿ ಅನೇಕ ಅಪಘಾತಗಳು ಸಂಭವಿಸಿವೆ ಎಂಬುದನ್ನು ನೆನಪಿನಲ್ಲಿಡಿ. ಕನ್ನಿಮಲ ಮಡಂಬಾಡಿ ಅಮರಾವತಿ ಜಂಕ್ಷನ್ನಿಂದ 3 ಕಿಲೋಮೀಟರ್ ನಂತರ ಈ ಭಾಗವು ಕಡಿದಾದ ಇಳಿಜಾರು ಮತ್ತು ತಿರುವುಗಳ ನಂತರ ಅನೇಕ ತಿರುವುಗಳನ್ನು ಹೊಂದಿದೆ ಮತ್ತು ಎಚ್ಚರಿಕೆಯಿಂದ ಓಡಿಸಬೇಕು. ಕನ್ನಿಮಾಲ ಜಂಕ್ಷನ್ ದರ್ಶನ ಮುಗಿಸಿ ಮತ್ತೆ ಎರುಮೇಲಿಗೆ ಬರುವ ವಾಹನಗಳು ಒಂದೇ ಕಡೆ ತಿರುಗುವ ಜಂಕ್ಷನ್ ಇದಾಗಿದೆ. ಪೇರೂರ್ ಥಾಟ್ ಜಂಕ್ಷನ್ ಎರುಮೇಲ್ನಿಂದ ಕಾನನಪಥದ ಮೂಲಕ ನಡೆಯುವ ಅಯ್ಯಪ್ಪ ಭಕ್ತರು ಇಲ್ಲಿಂದ ಅಗೂಟ ಕಲಕೆಟ್ಟಿಗೆ ಹಿಂತಿರುಗುತ್ತಾರೆ. ಜಂಕ್ಷನ್ ಅನ್ನು ಪ್ರಸ್ತಾಪಿಸಿ ದರ್ಶನ ಮುಗಿಸಿ ಹಿಂದಿರುಗುವ ಅಯ್ಯಪ್ಪ ಭಕ್ತರ ವಾಹನಗಳು ಎಂಎಸ್ ಜಂಕ್ಷನ್ನಿಂದ ಇಲ್ಲಿಗೆ ಆಗಮಿಸಿ ಒನ್ ವೇ ಆಗಿ ಹೋಗುತ್ತವೆ. ಪಾದಚಾರಿ ಭಕ್ತಾದಿಗಳು ಈ ಭಾಗದಲ್ಲಿ ಸಂಚರಿಸಲು ಎಚ್ಚರಿಕೆ ವಹಿಸಬೇಕು. ಎರುಮೇಲಿ ವಲಿಯಂಬಲದಿಂದ ಅಯ್ಯಪ್ಪ ಸನ್ನಿಧಾನಕ್ಕೆ ಮುಂದುವರಿಯುವ ಪ್ರಯಾಣವನ್ನು ಸುರಕ್ಷಿತ ಮತ್ತು ದರ್ಶನ ಸಫಲತೆಯಿಂದಿರಿಸಲು ಪೊಲೀಸ್ ನಿರ್ದೇಶಗಳನ್ನು ಮತ್ತು ರಸ್ತೆ ಮುನ್ನೆಚ್ಚರಿಕೆಗಳನ್ನು ಕಡ್ಡಾಯವಾಗಿ ಪಾಲಿಸಿ. ಕರಿಂಗಲ್ಲು ಮೂಳಿ ಕಡಮಲ ಭಾಗದ ಶಬರಿಮಲೆ ಯಾತ್ರೆ ಇಲ್ಲಿ ಆರಂಭವಾಗುತ್ತಿದೆ. ಇಲ್ಲಿನ ರಸ್ತೆಯು ನಿರಂತರ ಅಪಾಯಗಳು ಸಂಭವಿಸಬಹುದಾದ ಹಾಗೂ ಕಡಿಮೆ ಅಗಲವಿರುವ ದಾರಿಯಾಗಿದೆ. ಇಲ್ಲಿ ಯಾವಾಗಲೂ ಫಸ್ಟ್ ಗಿಯರ್ ಅಲ್ಲಿ ಚಲಿಸಿ ಹಾಗೂ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಬೇಡಿ. ಎಂಇಎಸ್ ಜಂಕ್ಷನ್ ಮುಂಡಕಂ ಭಾಗದಿಂದ ವಾಹನಗಳು ಶಬರಿಮಲ ಮಾರ್ಗಕ್ಕೆ ಪ್ರವೇಶಿಸುತ್ತಿರುವುದರಿಂದ ಈ ಭಾಗವನ್ನು ಗಮನದಿಂದ ದಾಟಬೇಕು. ಮುಕುಟುದರ ಜಂಕ್ಷನ್ ಇಲ್ಲಿ ಆರಂಭವಾಗ ಮುಟ್ಟಪುಳಿವರೆಗೆ ಇರುವ ಭಾಗವು ವ್ಯಾಪಾರ ಕೇಂದ್ರಗಳು ಮತ್ತು ಜನಸಂಚರಣೆ ಹೆಚ್ಚಿದ ಸ್ಥಳಗಳಾಗಿದೆ. ಮಾಕಿಲ್ ಕವಲ ಇನ್ನು 1.5 ಕಿಲೋಮೀಟರ್ ಇಳಿಜಾರು ರಸ್ತೆ. ಆದುದರಿಂದ ವಿಭಿನ್ನ ಅಪಘಾತಗಳಲ್ಲಿ ಇದುವರೆಗೂ 37 ಪ್ರಾಣಗಳು ಹಾನಿಗೊಂಡಿದೆ. ಮುನ್ನೆಚ್ಚರಿಕೆ ಬೋರ್ಡ್ಗಳು ಮತ್ತು ಸುರಕ್ಷಿತ ಕ್ರಮಗಳು ಇಲ್ಲದೇ ಅಲ್ಲ, ರಸ್ತೆ ನಿಯಮಗಳು ಪಾಲಿಸದ ಹಾಗೂ ಅತಿ ವೇಗದಲ್ಲಿ ವಿಶ್ರಾಂತಿರಹಿತ ಗಾಡಿ ಚಲಾಯಿಸಿದ ಕಾರಣ ಅಪಘಾತಗಳು ಸಂಭವಿಸಿದೆ ಎಂದು ಅಂಕಿ ಅಂಶಗಳು ತೋರುತ್ತಿದೆ. ಅಟ್ಟಿಬಳವು ಈ ಭಾಗದಲ್ಲಿ ಹೆಚ್ಚಿನ ಅಪಘಾತಗಳು ಸಂಭವಿಸಿದೆ. ಚಾಲಕರು ವೇಗವನ್ನು ಕಡಿಮೆ ಮಾಡಿ ಮುನ್ನೆಚ್ಚರಿಕೆಯಿಂದ ಗಮನವಿಟ್ಟು ವಾಹನವನ್ನು ಚಲಿಸಬೇಕಾಗಿದೆ. ರೋಡ್ ಸೈಡ್ ಮುನ್ನೆಚ್ಚರಿಕೆ ಬೋರ್ಡುಗಳು ಮತ್ತು ಪೊಲೀಸ್ ನಿರ್ದೇಶಗಳನ್ನು ಕೃತ್ಯವಾಗಿ ಪಾಲಿಸಿ. ನಮಗೆ ಈ ಪುಣ್ಯ ಯಾತ್ರೆಯನ್ನು ಮುಂದುವರಿಸೋಣ. ಈ ಮಂಡಲಗಾಲ ಮಕರಜ್ಯೋತಿ ಕಾಲವನ್ನು ಅತ್ಯಂತ ಸುರಕ್ಷಿತವಾಗಿ ಮುಗಿಸಲು ಕೇರಳ ಪೊಲೀಸ್ ನಿಮ್ಮೊಟ್ಟಿಗೆ ಇದ್ದಾರೆ.